ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ದಾವಣಗೆರೆ ಉಪಸಮರದ ಕಣದಲ್ಲಿ ಇದೀಗ ಸಿಎಂ ಪ್ರಚಾರದ ಅಬ್ಬರ ಜೋರಾಗಿದೆ. ಮೊನ್ನೆ 2 ದಿನಗಳ ಕಾಲ ಅವರು ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರ ಪರ ಪ್ರಚಾರವನ್ನ ಮುಗಿಸಿ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ತಾ ಇದೆ. ಬಿಜೆಪಿ 12 ವರ್ಷದಲ್ಲಿ 165 ಲಕ್ಷ ಕೋಟಿ ಸಾಲವನ್ನ ಮಾಡಿದೆ. 7.14 ಭಾರತದ GDP, ಕರ್ನಾಟಕದ GDPಯೇ ಅದಕ್ಕಿಂತ ಹೆಚ್ಚಾಗಿ 8.14 ಇರುವಂಥದ್ದು. ಕೇಂದ್ರದ ಬಜೆಟ್ಗಿಂತಲೂ ನಮ್ದು ತುಂಬಾನೇ ಉತ್ತಮ ಬಜೆಟ್, ಮೋದಿ ಅಚ್ಚೇ ದಿನ ಆಯೇಗಾ ಅಂದ್ರು, ಬಂತಾ ಅಂತ ಇದೇ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ ಕೋಟಿ. ಅಂದರೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53,11,000 ಕೋಟಿ. ಇವರು 12 ವರ್ಷದಲ್ಲಿ 218 ಟೋಟಲ್ ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 218 ಲಕ್ಷ. ಇವರು ನರೇಂದ್ರ ಮೋದಿ ಅವರು ಎಷ್ಟು ಮಾಡಿದ್ದಾರೆ ಅಂತಂದ್ರೆ 165 ಲಕ್ಷ ಕೋಟಿ. ಎಷ್ಟಾಯ್ತು ಸಾಲ? ಯಾರು ಮಾಡಿರೋರು ಜಾಸ್ತಿ? ಏನಂತ ಕರೆಯೋದು ನರೇಂದ್ರ ಮೋದಿ ಅವರಿಗೆ? ಏನಂತ ಕರಿಬೇಕ್ರಿ? ನೀವೇ ಹೇಳಿಯಪ್ಪ. ಇದು ನಿರ್ಮಲಾ ಸೀತಾರಾಮನ್ ಕೊಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಈ ಸಾರಿ ಹೇಳಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರೋದು. ಏನಂತ ಕರಿಬೇಕ್ರಿ? ಅದು ಒಂದಾಯ್ತಾ? ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ. ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಅಶೋಕ್ ಅವರು 3 ಗಂಟೆ 6 ನಿಮಿಷ ಭಾಷಣ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ವಿಜೇಂದ್ರ ಮಾಡಿದ್ದಾರೆ. ಉತ್ತರ ಕೊಟ್ಟಿದ್ದೀನಲ್ಲ, ಅಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದೀನಲ್ಲ. ಬಜೆಟನ್ನ ಈಗ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಎಷ್ಟು ಗೊತ್ತಾ ದೇಶದ್ದಿರೋದು? 7.14 ದೇಶದ್ದು GDP, ಭಾರತ ದೇಶದ್ದು. ನಮ್ದು ಎಷ್ಟು ಗೊತ್ತಾ? 8.1. ನಮ್ದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಾವು ಈ ವರ್ಷ ಎಷ್ಟು ಬಜೆಟ್ ಮಂಡಿಸಿದೀವಿ? 4,48,004 ಕೋಟಿ. ಅಂದರೆ ಸುಮಾರು 9.14 ಜಾಸ್ತಿ ಬೆಳವಣಿಗೆ. 9.14. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.